ಎಕ್ಸಸೈಸ್ 9.2 ಫಿಫ್ತ್ ಕ್ವಶನ್. ಓಕೆ, ಈ ಕ್ವಶನ್ ಓದೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಲೈಕ್ ನಾವು ಕ್ವಶನ್ ನೀಟಾಗಿ ಇನ್ನೊಂದ್ಸರಿ ಓದೋಣ. ಓಕೆನಾ? ಸೊ ಈಗ ಅವ್ರು ಏನೇನ್ ಕೊಟ್ಟಿದಾರೆ ಫಸ್ಟ್ ಅದನ್ನ ನೋಡ್ಕೊಂಬೋಣ. ಈಗ ಕೊಟ್ರೆ ನೋಡ್ರಿ, 3 ಗರ್ಲ್ಸ್ ರೇಷ್ಮಾ, ಸಲ್ಮಾ ಅಂಡ್ ಮಂದೀಪ್ ಆರ್ ಪ್ಲೇಯಿಂಗ್ ಎ ಗೇಮ್ ಬೈ ಸ್ಟ್ಯಾಂಡಿಂಗ್ ಆನ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಮೀಟರ್. ಓಕೆ, ಈಗ ನೋಡ್ರಿ, ಮೂವರು ಸರ್ಕಲ್ ಮೇಲೆ ನಿಂತಿದ್ದಾರೆ. ಓಕೆ, ಅನ್ಕೊಳ್ಳೋಣ ಇದು ಬಂದ್ಬಿಟ್ಟು ರೇಷ್ಮಾ, ಓಕೆ, ಇದು ಬಂದ್ಬಿಟ್ಟು ಸಲ್ಮಾ, ಓಕೆ, ಇನ್ನೊಂದು ಬಂದ್ಬಿಟ್ಟು ಮಂದೀಪ್. ಓಕೆ, ಇವ್ರು ಮೂವರು ಸರ್ಕಲ್ ಮೇಲೆ ನಿಂತಿದ್ದಾರೆ. ಓಕೆ, ಅದ್ರ ರೇಡಿಯಸ್ ಎಷ್ಟು? ಓಕೆ, ಇದನ್ನ ಏನ್ ಮಾಡೋಣ, ಓ ಅಂತ ಅನ್ಕೊಳ್ಳೋಣ. ಅದ್ರ ರೇಡಿಯಸ್ ಬಂದ್ಬಿಟ್ಟು ಎಷ್ಟು? 5 ಮೀಟರ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಅವಾಗೇನು ಡ್ರಾನ್ ಇನ್ ಎ ಪಾರ್ಕ್. ಓಕೆ, ಪಾರ್ಕ್ ಅಲ್ಲಿ ಆಡ್ತಾ ಇದ್ದಾರೆ. ರೇಡಿಯಸ್ ಬಂದು 5 ಮೀಟರ್. ಈಗ ಅವ್ರು ಯಾವ ತರ ಆಡ್ತಿದಾರೆ ನೋಡ್ರಿ, ರೇಷ್ಮಾ ಥ್ರೋಸ್ ಎ ಬಾಲ್ ಟು ಸಲ್ಮಾ. ಓಕೆ, ರೇಷ್ಮಾ ಬಂದ್ಬಿಟ್ಟು ಬಾಲ್ ನ ಸಲ್ಮಾಗೆ ಥ್ರೋ ಮಾಡ್ತಾ ಇದ್ದಾಳೆ. ಆಮೇಲೆ ಸಲ್ಮಾ ಟು ಮಂದೀಪ್, ಸಲ್ಮಾ ಬಂದ್ಬಿಟ್ಟು ಮಂದೀಪಿಗೆ ಥ್ರೋ ಮಾಡ್ತಿದ್ದಾಳೆ. ಓಕೆ, ಆಮೇಲೆ ಮಂದೀಪ್ ಟು ರೇಷ್ಮಾ, ಮಂದೀಪ್ ಬಂದ್ಬಿಟ್ಟು ರೇಷ್ಮಾಗೆ ಬಾಲ್ ನ ಥ್ರೋ ಮಾಡ್ತಾರೆ. ಓಕೆ, ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಸಲ್ಮಾ ಅಂಡ್ ಬಿಟ್ವೀನ್ ಸಲ್ಮಾ ಅಂಡ್ ಮಂದೀಪ್ 6 ಮೀಟರ್ ಈಚ್. ಓಕೆ, ರೇಷ್ಮಾ ಮತ್ತೆ ಸಲ್ಮಾ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಐತಂತೆ? 6 ಮೀಟರ್ ಐತೆ. ಅದೇ ರೀತಿ ಸಲ್ಮಾ ಮತ್ತೆ ಮಂದೀಪ್ ಮಧ್ಯೆ ಕೂಡ ಡಿಸ್ಟೆನ್ಸ್ ಎಷ್ಟು? 6 ಮೀಟರ್ ಐತಂತ ಕೊಟ್ಟಿದ್ದಾರೆ. ಈಗ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್? ಓಕೆ, ರೇಷ್ಮಾ ಮತ್ತೆ ಮಂದೀಪ್ ಮಧ್ಯೆ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಓಕೆ, ಸೊ ಈಗ ಟು ಫೈಂಡ್ ಏನು? ಟು ಫೈಂಡ್ RM ಕಂಡುಹಿಡಿಬೇಕು. ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್ ಫೈಂಡ್ ಮಾಡ್ಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, OM ನ ಜಾಯಿನ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಮಗೆ ಅವ್ರು ಯಾವ ತರ ಗೇಮ್ ಆಡ್ತಾರೆ ಅಂತ ಗೊತ್ತಾಯ್ತು. ಈಗ ನಾವೇನು RM ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು ನೋಡಿ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಓಕೆ, ಡ್ರಾ OL ಪರ್ಪೆಂಡಿಕ್ಯುಲರ್ ಟು RS. ಓಕೆ, ಸೊ ಈಗ ಏನ್ ಮಾಡ್ತಿದ್ದೀವಿ ನಾವು, ಈ RS ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದ್ವಿ. ಅದು ಏನದು? OL. ಓಕೆ, OL ಪರ್ಪೆಂಡಿಕ್ಯುಲರ್ ಟು RS ಹಾಕಿದ್ವಿ. ಓಕೆನಾ? ಈಗ ಪ್ರೂಫ್ ನೋಡ್ರಿ ಏನ್ ಮಾಡ್ಬೇಕಂತ. ಓಕೆ, ಈಗ ನೀವು ನೋಡಿದ್ರೆ ಈಗ ನಮಗೇನ್ ಗೊತ್ತು, ಹೇಳಿದ್ನಲ್ಲ ಒಂದ್ ಪ್ರಾಪರ್ಟಿ ಏನ್ ನಮಗೆ, ಈಗ ಒಂದ್ ಸರ್ಕಲ್ ತಗೊಂಡಾಗ, ಓಕೆ, ಈಗ ಒಂದು ಕಾರ್ಡ್ ತಗೊಂಡ್ವಿ ಅನ್ಕೋಣ, ಇದಕ್ಕೇನಾದ್ರೂ ಸೆಂಟರ್ ಇಂದ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದ್ರೆ, ಓಕೆ, ಸಪೋಸ್ ಇದು 6 ಸೆಂಟಿಮೀಟರ್ ಇದ್ರೆ ಇದು ಆಟೋಮೆಟಿಕ್ ಇದು L ಅನ್ಕೊಳ್ರಿ, ಇದು AB ಅಂತ ಅನ್ಕೊಳ್ರಿ. ಅವಾಗ ಆಟೋಮೆಟಿಕ್ AL ಎಷ್ಟಿರ್ತತೋ LB ಕೂಡ ಅಷ್ಟೇ ಇರುತ್ತೆ. ಕರೆಕ್ಟ್ ಆಗಿ ಅರ್ಧ ಅರ್ಧ ಡಿವೈಡ್ ಮಾಡುತ್ತೆ. ಕಾರ್ಡ್ 6 ಇದ್ರೆ ನಾನು ಸೆಂಟಿಮೀಟರ್ ಅಲ್ಲ, ಸಾರಿ, ಸೆಂಟರ್ ಇಂದ ನಾನೇನಾದ್ರೂ 90 ಡಿಗ್ರಿ ಹಾಕ್ಬಿಟ್ರೆ ಅವಾಗೇನು, ಈ ಕಡೆ 3 ಸೆಂಟಿಮೀಟರ್, ಈ ಕಡೆ 3 ಸೆಂಟಿಮೀಟರ್ ಅಂತ ಡಿವೈಡ್ ಮಾಡುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಅದೇ ರೀತಿ ನೋಡಿದ್ರೆ, ಓಕೆ, ನಾನು ಇಲ್ಲಿ ಏನ್ ಬರಿಬಹುದು, RL ಇಸ್ ಈಕ್ವಲ್ ಟು RS ಅಂತ ಬರಿಬಹುದು. ಓಕೆ, RL ಇಸ್ ಈಕ್ವಲ್ ಟು LS, ಸಾರಿ, ಇಲ್ಲಿ ಏನ್ ಬರಿಬಹುದು, RL ಇಸ್ ಈಕ್ವಲ್ ಟು LS ಅಂತ ಬರಿಬಹುದು. ರೀಸನ್ ಏನ್ ಬರಿಬೇಕಂತಂದ್ರೆ, ಪರ್ಪೆಂಡಿಕ್ಯುಲರ್ drawn from the center to the chord bisects the chord. Bisects ಅಂದ್ರೆ ಏನು? 2 equal parts. ಓಕೆನಾ? ಇದು ಬಂದು ಪ್ರಾಪರ್ಟಿ ಹಂಗೆ. ಇದು RS ಕಾರ್ಡ್ ಇರೋದ್ರಿಂದ ಅವಾಗ ಏನಾಗುತ್ತೆ, RL ಇಸ್ ಈಕ್ವಲ್ ಟು LS ಆಯ್ತು. ಓಕೆ, ಇದು ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಸೊ ನಾವೇನ್ ಮಾಡೋಣ, ಇಲ್ಲಿ ಬರ್ಕೋಣ. ಈಗ ನಾನೇನ್ ಮಾಡ್ಬಿಡ್ತೀನಿ, ಈಗ RS ಇಸ್ ಈಕ್ವಲ್ ಟು ಎಷ್ಟಂತ ಗೊತ್ತು ನನಗೆ, 6 ಮೀಟರ್ ಅಂತ ಗೊತ್ತು. ಈಗ ನಾನು RS ನ ಏನಂತ ಬರಿಬಹುದು ನೋಡ್ರಿ, RS ನ ನಾನು ಏನಂತ ಬರಿಬಹುದು, RL ಪ್ಲಸ್ LS ಅಂತ ಬರಿಬಹುದು. RL ಪ್ಲಸ್ LS ಅಂತ ಬರಿಬಹುದು ಇಸ್ ಈಕ್ವಲ್ ಟು 6. ಈಗ RL ಪ್ಲಸ್ LS ಇದ್ದಲ್ಲಿ ಏನ್ ಬರಿಬಹುದು, LS ಇದ್ದಲ್ಲಿ RL ಅಂತ ಬರಿಬಹುದು ಇಸ್ ಈಕ್ವಲ್ ಟು 6. ಇದು ಎಲ್ಲಿಂದ?
ಫ್ರಮ್ ಈಕ್ವೇಶನ್ 1 ಇಂದ. ಈಗ RL ಪ್ಲಸ್ RL ಎಷ್ಟಾಯ್ತು? 2RL is equal to 6 ಆಯ್ತು. RL is equal to 6 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 ಜಾ 2 3 ಜಾ. ಸೊ RL ವ್ಯಾಲ್ಯೂ ಎಷ್ಟು? 3 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾವೇನ್ ಮಾಡೋಣ, ಇಲ್ಲಿ ಬರ್ದ್ಬಿಡೋಣ. RL is equal to 3 ಮೀಟರ್. ಇದನ್ನ ಈಕ್ವೇಶನ್ 2 ಅಂತ ಬರ್ದ್ಬಿಡ್ತೀನಿ. ಓಕೆ, ಈಗ ಏನ್ ಮಾಡ್ತೀನಿ, ಇವೆಲ್ಲ ನಮಗೆ ಬೇಕಿಲ್ಲ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ? ಸೊ RL ವ್ಯಾಲ್ಯೂ ಗೊತ್ತಾಯ್ತು, ಅದನ್ನಷ್ಟೇ ಇಲ್ಲಿ ಸಪ್ರೇಟ್ ಆಗಿ ಬರ್ಕೊಂಡ್ಬಿಟ್ವಿ. ಈಗ ನಾನೇನ್ ಮಾಡ್ತೀನಿ, ಈಗ ಇನ್ ಟ್ರಯಾಂಗಲ್ OLR ತಗೊಂತೀನಿ. ಓಕೆ, ಸೊ ನೀವು ನೋಡ್ರಿ ಯಾವ ಟ್ರಯಾಂಗಲ್ ತಗೊಂತಾ ಇದ್ದೀನಿ, OLR. ಈ ಟ್ರಯಾಂಗಲ್ ತಗೊಂತಾ ಇದ್ದೀನಿ. ಅದು ನಿಮಗೆ ಸಪ್ರೇಟ್ ಆಗಿ ಬರೀತೀನಿ ಇಲ್ಲಿ, OLR. ಓಕೆ, ಇದು 90 ಡಿಗ್ರಿ. RL ವ್ಯಾಲ್ಯೂ ನನಗೆ ಗೊತ್ತು ಎಷ್ಟು? 3. ಈಗ OR ವ್ಯಾಲ್ಯೂ ಎಷ್ಟು? 5 ಮೀಟರ್. ಯಾಕಂದ್ರೆ ರೇಡಿಯಸ್ ಬಂದು 5 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ಬೋದು, 90 ಡಿಗ್ರಿ ಇರೋದ್ರಿಂದ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ತೀನಿ. ಪೈಥಾಗರಸ್ ಥಿಯರಂ ಫಾರ್ ಟ್ರಯಾಂಗಲ್ OLR. ಓಕೆ, ಈಗ ಇದು 90 ಡಿಗ್ರಿ ಅಂದ್ರೆ ಇದು ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಓಕೆ, ಈ OL ಬಂದ್ಬಿಟ್ಟು ಆಲ್ಟಿಟ್ಯೂಡ್ ಆಗುತ್ತೆ, ಇದು ಬಂದು ಏನಾಗುತ್ತೆ, ಬೇಸ್ ಆಗುತ್ತೆ. ಸೊ ಪೈಥಾಗರಸ್ ಥಿಯರಂ ಫಾರ್ಮುಲಾ ಏನು? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಹೌದಾ? ಸೊ ಇದು ನಮಗೆ ಗೊತ್ತು. ಹೈಪೋಟೆನಸ್ ವ್ಯಾಲ್ಯೂ ಏನಿದೆ, ಇಲ್ಲಿ 5 ಇದೆ. 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ವ್ಯಾಲ್ಯೂ ಏನು, ON ಇದೆ, OL ಸ್ಕ್ವೇರ್ ಪ್ಲಸ್ ಬೇಸ್ ವ್ಯಾಲ್ಯೂ ಏನು, 3 ಅಂತ ಕೊಟ್ಟಿದ್ದಾರೆ, 3 ಸ್ಕ್ವೇರ್. ಓಕೆ, ಸೊ ನಾನು ಈ ಕಡೆ ತಗೊಂತೀನಿ. ಇವಾಗ ನೀವು ನೋಡಿದ್ರೆ 5 ಸ್ಕ್ವೇರ್ ಎಷ್ಟು? 25 ಇಸ್ ಈಕ್ವಲ್ ಟು OL ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 9. ಓಕೆ, ಇದನ್ನ ಉಲ್ಟಾ ಬರೀತೀನಿ. OL ಸ್ಕ್ವೇರ್ ಪ್ಲಸ್ 9 ಇಸ್ ಈಕ್ವಲ್ ಟು 25. ಈ ಪ್ಲಸ್ 9 ಆ ಕಡೆ ಹೋದ್ರೆ ಏನಾಗುತ್ತೆ, -9 ಆಗುತ್ತೆ. OL ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆಯ್ತು. ಓಕೆ, ಈಗ OL ಇಸ್ ಈಕ್ವಲ್ ಟು ಸ್ಕ್ವೇರ್ ಇರೋದು ಆ ಕಡೆ ಹೋದ್ರೆ ರೂಟ್ 16 ಆಗುತ್ತೆ. ಓಕೆ, ನೋಡ್ರಿ ಸ್ಕ್ವೇರ್ ಇರೋದು ಆ ಕಡೆ ಹೋದ್ರೆ ರೂಟ್ ಆಗುತ್ತೆ. OL ಇಸ್ ಈಕ್ವಲ್ ಟು ರೂಟ್ 16 ಎಷ್ಟು? 4. ಸೊ OL ವ್ಯಾಲ್ಯೂ ಎಷ್ಟು? 4 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇದನ್ನ ನಾವು ಏನನ್ನ ಈಕ್ವೇಶನ್ 3 ಅನ್ನೋಣ. ಓಕೆ, ಅದನ್ನ ನಾವು ಇಲ್ಲಿ ಬರ್ಕೊಂಬೋಣ. ಓಕೆ, ಇದನ್ನೆಲ್ಲ ಇಲ್ಲಿ ಎರೇಸ್ ಮಾಡ್ಬಿಟ್ಟು ನಾನೇನ್ ಬರ್ತೀನಿ ಇಲ್ಲಿ. ಓಕೆ, OL ವ್ಯಾಲ್ಯೂ ಎಷ್ಟು ಬಂದ್ ನನಗೆ 4 ಮೀಟರ್ ಬಂತಂತ ಬರ್ಕೊಂತೀನಿ. ಎಲ್ಲಿಂದ? ಇದು ಈಕ್ವೇಶನ್ 3 ಇಂದ. ಓಕೆ, ಸೊ ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆನಾ? ಈಗ ನೆಕ್ಸ್ಟ್ ಏನ್ ಮಾಡೋಣ, ಈಗ ಏನ್ ಮಾಡೋಣ, ಈಗ OS ನ ಕೂಡ ಜಾಯಿನ್ ಮಾಡೋಣ. ಏನ್ ಮಾಡ್ತೀನಿ, ಜಾಯಿನ್ OS ಮಾಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ನಿಮಗೆ ಒಂದು ಟ್ರಯಾಂಗಲ್ ಕಾಣ್ತಾ ಇದ್ದೇನೆ ಈಗ, ORS. ಓಕೆ, ORS ಟ್ರಯಾಂಗಲ್ ಕಾಣ್ತಾ ಇದೆ, ಅದನ್ನ ಇಲ್ಲಿ ಬರಿತೀನಿ. ಇನ್ ಟ್ರಯಾಂಗಲ್ ORS. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರ್ತೀನಿ, ಸೋ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ORS. ಓಕೆ, ಈ ಟ್ರಯಾಂಗಲ್ ತಗೊಂಡಿನಿ. ಓಕೆ, ಇಲ್ಲಿಂದ ನಮ್ಗೇನು ಒಂದು 90 ಡಿಗ್ರಿ ಲೈನ್ ಇದೆ. ಓಕೆ, ಅದು ಬಂದ್ಬಿಟ್ಟು ಏನು, OL. ಸೊ ಈಗ ನೀವು ನೋಡಿದ್ರೆ RS ವ್ಯಾಲ್ಯೂ ಎಷ್ಟು? 6 ಅಂತ ಗೊತ್ತು. ಈಗ ನಾವು ನಾರ್ಮಲ್ ಆಗಿ ಏನಂತಂದ್ರೆ ಈ 90 ಡಿಗ್ರಿ ಲೈನ್ ನಾವು ಹೈಟ್ ಅಂತ ತಗೊಂತೀವಿ. ಈ ಹೈಟ್ ಬಂದ್ಬಿಟ್ಟು ಯಾರ ಮೇಲೆ ನಿಂತಿದೆಲ್ಲ ಬೇಸ್ ಆಗುತ್ತೆ. ಸೊ ಇವಾಗ ಬೇಸ್ ಯಾವ್ದಾಯ್ತು, RS ಆಯ್ತು. ಹೈಟ್ ಬಂದ್ಬಿಟ್ಟು OL ಆಯ್ತು. ಸೊ ಈಗ ನಾವು ಇಲ್ಲಿ ಬರೆದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು, ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಇಲ್ಲಿ ಟ್ರಯಾಂಗಲ್ ಯಾರು ತಗೊಂಡಿ ನಾನು, ORS ತಗೊಂಡಿನಿ. ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ವ್ಯಾಲ್ಯೂ ಏನಿದೆ, ಬೇಸ್ ಬಂದ್ಬಿಟ್ಟು ಇಲ್ಲಿ RS. ಹೌದಾ? ಬೇಸ್ ಬಂದ್ಬಿಟ್ಟು RS, ಹೈಟ್ ಬಂದ್ಬಿಟ್ಟು ಏನು, OL. ಓಕೆ, ಇಸ್ ಈಕ್ವಲ್ ಟು 1/2 ಇಂಟು RS ವ್ಯಾಲ್ಯೂ ಬಂದು 6, OL ವ್ಯಾಲ್ಯೂ ಬಂದ್ಬಿಟ್ಟು, OL ವ್ಯಾಲ್ಯೂ ಎಷ್ಟು, 4. ಓಕೆ, ಕಂಡಿದ್ದೀವಿ ನೋಡ್ರಿ, OL ವ್ಯಾಲ್ಯೂ ಬಂದ್ಬಿಟ್ಟು 4.
ಈ ಕ್ಯಾನ್ಸಲ್ ಮಾಡ್ರೆ 2 1 ಜಾ 2 2 ಜಾ. ಓಕೆ, ಸೊ ಕ್ಯಾನ್ಸಲ್ ಆದ್ರೆ 6 2 ಜಾ ಎಷ್ಟಾಯ್ತು 1 ಆಯ್ತು. ಇದೇನಾಯ್ತು 12 ಮೀಟರ್ ಸ್ಕ್ವೇರ್ ಆಯ್ತು. ಇದು ಬಂದು ಏರಿಯಾ ಆಫ್ ಟ್ರಯಾಂಗಲ್ ಏನು ORS ಆಯ್ತು. ಓಕೆ, ಸೊ ನಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ORS ಗೊತ್ತಾಯ್ತು. ಅದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ, ಇಲ್ಲಿ ಬರ್ಕೊಂತೀನಿ. ಏನದು ಏರಿಯಾ ಆಫ್ ಟ್ರಯಾಂಗಲ್ ORS ಇಸ್ ಈಕ್ವಲ್ ಟು ಎಷ್ಟು 12 ಮೀಟರ್ ಸ್ಕ್ವೇರ್ ಅಂತ ಬರ್ಕೊಂತೀವಿ. ಇದು ಬಂದು ಇಕ್ವೇಶನ್ 4. ಓಕೆ, ಓಕೆ, ಇದನ್ನೆಲ್ಲ ಎರೇಸ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ನೀವು ನೋಡ್ರಿ. ಈಗ ನೆಕ್ಸ್ಟ್ ನಮ್ಗೆ ಏನ್ ಗೊತ್ತಾಗ್ಬೇಕಂತಂದ್ರೆ, ಈಗ ನಿಮ್ಗೆ ಕೈಟ್ ಪ್ರಾಪರ್ಟಿ ಗೊತ್ತಿರ್ಬೇಕು. ಓಕೆ, ಈಗ ನೀವೇ ನೋಡ್ರಿ, ಇದು 5 ಮೀಟರ್ ಅಂದ್ರೆ ಇದು ರೇಡಿಯಸ್ OR ಬಂದ್ಬಿಟ್ಟು ಎಷ್ಟು 5 ಮೀಟರ್ ಅಂದ್ರೆ OM ಎಷ್ಟಿರುತ್ತೆ ಅದು ಕೂಡ 5 ಮೀಟರ್. ಹೌದಾ? ಆಮೇಲೆ RS 6 ಮೀಟರ್, SM 6 ಮೀಟರ್. ಓಕೆ, ನಿಮಗೆ ಏನಂತಂದ್ರೆ, ಓಕೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ನಿಮಗೆ ಕೈಟ್ ಪ್ರಾಪರ್ಟಿ ಗೊತ್ತಿರ್ಬೇಕು. ಆ ಕೈಟ್ ಪ್ರಾಪರ್ಟಿ ಏನಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ, ಸೊ ದಟ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಈಗ ಅದನ್ನ ಸಪ್ರೇಟ್ ORSM ORSM. ಓಕೆ, ನೀವು ನೋಡಿದ್ರೆ ಇದು 5 ಇದೆ, ಇದು 5 ಇದೆ, ಇದು ಬಂದ್ಬಿಟ್ಟು 6, ಇದು 6. ರೈಟ್ ಅಲ್ಲಿ ಅಡ್ಜಸೆಂಟ್ ಸೈಡ್ ಈಕ್ವಲ್ ಇರ್ತದೆ. ಅಡ್ಜಸೆಂಟ್ ಸೈಡ್ ಅಂದ್ರೆ ಪಕ್ಕಕ್ಕಿರೋ ಸೈಡ್. ಓಕೆ, ಇವ್ರಿಬ್ಬರು ಪಕ್ಕಕ್ಕಿರೋ ಸೈಡ್ ಈಕ್ವಲ್ ಇದೆ, ಆಮೇಲೆ ಇವ್ರಿಬ್ರು ಪಕ್ಕಕ್ಕಿರೋ ಸೈಡ್ ಈಕ್ವಲ್ ಇದ್ರೆ ಇದನ್ನ ನಾವು ಏನಂತ ಕರಿಬಹುದು, ಕೈಟ್ ಅಂತ ಕರಿಬಹುದು. ಓಕೆ, ಸೊ ಇಲ್ಲಿ ಏನ್ ಬರಿತೀವಿ, ಸಿನ್ಸ್ adjacent sides are equal, ಏನ್ ಬರೆಯುವುದು ORSM is a kite ಅಂತ ಬರೀಬಹುದು. ಓಕೆ, ಇದು ಬಂದು ಕೈಟ್. ಓಕೆ, ಈಗ ನಾವು ತಗೊಂಡಿವಲ್ಲ ORSM ಇದಿಷ್ಟು ಟೋಟಲ್ ಏನಾಯ್ತು ಕೈಟ್ ಆಯ್ತು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಕೈಟ್ ಅಲ್ಲಿ ಡಯಾಗ್ನಲ್ ಬಂದ್ಬಿಟ್ಟು ಅವರಿಬ್ರು ಇಂಟರ್ಸೆಕ್ಟ್ ರೈಟ್ ಆಂಗಲ್ ಅಲ್ಲಿ ಮಾಡ್ತಾರೆ. ರೈಟ್ ಆಂಗಲ್ ಅಂದ್ರೆ ಏನು, ಎಲ್ಲವೂ 90 ಡಿಗ್ರಿ ಇರುತ್ತೆ. ಸೊ ಅದು ಕೂಡ ಏನ್ ಇಲ್ಲಿ ಬರ್ಕೋಬಹುದು. ಓಕೆ, ಏನ್ ಬರ್ಬೋದು ನಾನು, ಇದು ನೋಡಿ ORSM ಅಲ್ಲಿ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಟೋಟಲ್ 4 ಆಂಗಲ್ ಏನು 90 ಡಿಗ್ರಿ ಅಂತ ಬರ್ಬೋದು. ರೀಸನ್ ಏನು, ರೈಟ್ ಅಲ್ಲಿ ಡಯಾಗ್ನಲ್ಸ್ ಬಂದ್ಬಿಟ್ಟು ಇಂಟರ್ಸೆಕ್ಟ್ ಅಟ್ ರೈಟ್ ಆಂಗಲ್ಸ್, ಅದು ಬರಿಬಹುದು. ಆಮೇಲೆ ಇನ್ನೊಂದ್ ಏನಂದ್ರೆ, ಈ ನೋಡ್ರಿ ಕೈಟ್ ಯಾವಾಗ ಹೆಂಗಾಗಿರುತ್ತಂದ್ರೆ, ಈ ಕೈಟ್ ಬಂದ್ಬಿಟ್ಟು 2 ಐಸೋಸೆಲೆಸ್ ಟ್ರಯಾಂಗಲ್ ಜಾಯಿನ್ ಆದಂಗೆ ಇರುತ್ತೆ. ಓಕೆ, 2 ಐಸೋಸೆಲೆಸ್ ಟ್ರಯಾಂಗಲ್ ಜಾಯಿನ್ ಆಗುತ್ತೆ. ನೀವೇ ನೋಡ್ರಿ 5 5 ಇದು ಐಸೋಸೆಲೆಸ್ ಟ್ರಯಾಂಗಲ್, ಆಮೇಲೆ 6 6 ಇದು ಐಸೋಸೆಲೆಸ್ ಟ್ರಯಾಂಗಲ್, 2 ಸೈಡ್ ಈಕ್ವಲ್ ಇದಾವೆ. ಇವ್ರಿಬ್ರು ಜಾಯಿನ್ ಆದ್ರೆ ಕೈಟ್ ಆಗುತ್ತೆ. ಓಕೆ, ಇವ್ರಿಬ್ರು ಜಾಯಿನ್ ಆದಾಗ ಇವ್ರಿಬ್ರು ಕಾಮನ್ ಸೈಡ್ ಏನು ನೋಡ್ರಿ, ಈ ಐಸೋಸೆಲೆಸ್ ಟ್ರಯಾಂಗಲ್ ORM ಮತ್ತು OSM ಇವ್ರಿಬ್ರಿಗೆ ಕಾಮನ್ ಸೈಡ್ ಏನು RM ಆಗುತ್ತೆ. ಓಕೆ, ನೀವು ನೋಡಿದ್ರೆ ORM, ಇಲ್ಲಿ ಬಂದ್ಬಿಟ್ಟು ಏನು RMS. ಹೌದಾ? ಇವ್ರಿಬ್ರು ಕಾಮನ್ ಸೈಡ್ ಏನು, ಇಲ್ಲಿ RM ಐತೆ, ಇಲ್ಲಿ RM ಐತೆ. ಈ ಕಾಮನ್ ಸೈಡ್ ಏನಿರುತ್ತಲ್ಲ ಅದು ಬೈಸೆಕ್ಟ್ ಆಗಿರುತ್ತೆ. ಅಂದ್ರೆ ಲೈಕ್ ಈಗ ಡಯಾಗ್ನಲ್ ಇದೆಲ್ಲ, ಈ RM ನಥಿಂಗ್ ಬಟ್ ಡಯಾಗ್ನಲ್, ಇದು ಬೈಸೆಕ್ಟ್ ಆಗಿರುತ್ತೆ. ಓಕೆ, ಈ ಪಾಯಿಂಟ್ O ಅನ್ಕೊಂಡ್ರೆ RO ಎಷ್ಟಿರುತ್ತೋ OM ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ 2 ಐಸೋಸೆಲೆಸ್ ಟ್ರಯಾಂಗಲ್ ಗೆ ಕಾಮನ್ ಸೈಡ್ ಏನಿರುತ್ತಲ್ಲ ಅದು ಬೈಸೆಕ್ಟ್ ಆಗಿರುತ್ತೆ. ಇದರ ಅರ್ಥ ಏನು, ನಾನು ಈ ಪಾಯಿಂಟ್ ಏನಿದೆಲ್ಲ, ಈ ಪಾಯಿಂಟ್ ನ ನಾನು ಲೈಕ್ Q ಅಂತ ಕರೆದ್ರೆ, ಓಕೆ, ಈ ಪಾಯಿಂಟ್ ಇದೆಲ್ಲ ಇಲ್ಲಿ Q ಅಂತ ಕರೆದ್ರೆ RQ ಎಷ್ಟಿರುತ್ತೋ QM ಕೂಡ ಅಷ್ಟೇ ಇರುತ್ತೆ. ಅದು ಕೂಡ ನಮಗೆ ಗೊತ್ತಾಗುತ್ತೆ. ಕೈಟ್ ಇದ್ರೆ ಇದು ಕೂಡ ಬರಿಬೇಕು. ಸೊ ಅದನ್ನ ನಾವು ಇಲ್ಲಿ ಬರ್ಕೊಂಬೋಣ. ಈಗ ಫಸ್ಟ್ ಪಾಯಿಂಟ್ ಏನು 90 ಡಿಗ್ರಿ, ಡಯಾಗ್ನಲ್ಸ್ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ನಾನೇನ್ ಬರಿಬಹುದು, ಯಾವ್ದನ್ನ ಒಂದು ಆಂಗಲ್ 90 ಅಂತ ಬರ್ತೀನಿ, OQR. ಓಕೆ, ಇಲ್ಲೇನ್ ಬರ್ಬಿಡ್ತೀನಿ, ಆಂಗಲ್ OQR ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರುತ್ತೆ. ಒಂದೇ ತಗೊಂಡಿದ್ದೀನಿ ನೋಡ್ರಲ್ಲಿ OQR. ಓಕೆ, ಸೊ ನಿಮಗೆ ನೀಟಾಗಿ ರೆಪ್ರೆಸೆಂಟ್ ಮಾಡ್ತೀನಿ OQR. ಓಕೆ, ಸೊ ಈ ಆಂಗಲ್ ಎಷ್ಟಿದೆ OQR ಬಂದು 90 ಡಿಗ್ರಿ ಇದೆ. ಓಕೆ, ಇದು ಎದಕ್ಕೆ 90 ಡಿಗ್ರಿ ತಗೊಂಡಿವಿ ಅಂತ ಬರಿಬೇಕು. ಓಕೆ, ರೀಸನ್ ಏನು,
the diagonals of a kite intersect at right angles. Right angles ಅಂದ್ರೆ 90 ಡಿಗ್ರಿ. ಓಕೆ, ಇದ್ರ ಜೊತೆಗೆ ಇನ್ನೊಂದೇನ್ ಬರ್ದ್ವಿ ನಾವು, ಇನ್ನೊಂದೇನು, ಓಕೆ, ಇನ್ನೊಂದೇನಂದ್ರೆ ಆರ್ ಕ್ಯೂ ಎಷ್ಟಿರುತ್ತೋ ಕ್ಯೂ ಎಂ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಆರ್ ಕ್ಯೂ ಎಷ್ಟಿರುತ್ತೋ ಕ್ಯೂ ಎಂ ಕೂಡ ಅಷ್ಟೇ ಇರುತ್ತೆ. ಅದನ್ನು ಬರಿಬೇಕು ರೀಸನ್ ನೀವು. ಆರ್ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಎಂ. ರೀಸನ್ ಏನಂತಂದ್ರೆ, ಓಕೆ, ಇನ್ ಎ ಕೈಟ್ there will be two isosceles triangles and the common side of two isosceles triangle is bisected by the other diagonal. Bisected ಅಂದ್ರೆ two equal parts ಆಗಿ ಡಿವೈಡ್ ಆಗುತ್ತೆ. Bisected by other diagonal. ಓಕೆನಾ? ಸೊ ಈ ಪ್ರಾಪರ್ಟಿ ಕೈಟ್ ಪ್ರಾಪರ್ಟಿ ಗೊತ್ತಿರಬೇಕು. ಓಕೆನಾ? ಈಗ ಇದನ್ನ ಈಕ್ವೇಶನ್ ನಾವು 5 ಅಂತ ಕರೆಯೋದು. ಓಕೆ, ಓಕೆನಾ? ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ. ಈಗ ನಾನೇನ್ ಮಾಡ್ತೀನಿ ಇವಾಗ, ಓಕೆ, ಮತ್ತೆ ನಾನು ಟ್ರಯಾಂಗಲ್ ಆರ್ ಒ ಎಸ್ ಎ ತಗೊಂತೀನಿ. ಓಕೆ, ಸೊ ಏನ್ ತಗೊಂತೀನಿ, ಆರ್ ಒ ಎಸ್ ತಗೊಂತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿಲ್ಲ ಅಂತ ಇಲ್ಲಿ ಡಯಾಗ್ರಾಮ್ ಹಾಕಿರ್ತೀನಿ. ನಾನು ಇವು ಯಾವ ಟ್ರಯಾಂಗಲ್ ತಗೊಂತೀನಿ ಅಂದ್ರೆ ಓ ಆರ್ ಎಸ್ ತಗೊಂತೀನಿ. ಓಕೆ, ಓ ಆರ್ ಎಸ್ ಅಲ್ಲಿ, ಓಕೆ, ಈ ಟ್ರಯಾಂಗಲ್ ಓ ಆರ್ ಎಸ್ ಅಲ್ಲಿ ನೀವೇ ನೋಡಿದ್ರೆ ಇಲ್ಲಿ ಓ ಆರ್ ಎಸ್ ಟ್ರಯಾಂಗಲ್ ಅಲ್ಲಿ ನಾನು ಈಗ 90 ಡಿಗ್ರಿ ಲೈನ್ ನ ಆರ್ ಕ್ಯೂ ಅಂತ ತಗೊಂತೀನಿ. ಏನ್ ತಗೊಂತೀನಿ, ಆರ್ ಕ್ಯೂ ಅಂತ ತಗೊಂತೀನಿ. ಈಗ ನೀವು ನೋಡಿದ್ರೆ ಆರ್ ಕ್ಯೂ ತಗೊಂತೀನಿ. ಓಕೆ, ಸೊ ಇದು ಬಂದು 90 ಡಿಗ್ರಿ ಇದೆ. ಸೊ ನಿಮಗೆ ಏನಾಗುತ್ತಂತಂದ್ರೆ ಈಗ ಈ ಆರ್ ಕ್ಯೂ ಬಂದ್ಬಿಟ್ಟು ಏನಾಗುತ್ತೆ, ಹೈಟ್ ಆಗುತ್ತೆ. ಓಕೆ, ಆಮೇಲೆ ಈ ಓ ಎಸ್ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ, ಬೇಸ್ ಆಗುತ್ತೆ. ಓಕೆ, ಈ 90 ಡಿಗ್ರಿ ಯಾರ ಮೇಲೆ ನಿಂತಿದೆ ಅಲ್ಲ ಅದು ಬೇಸ್ ಆಗ್ಬಿಡುತ್ತೆ. ಓಕೆ, ಈಗ ನಾನು ಏರಿಯಾ ಆಫ್ ಟ್ರಯಾಂಗಲ್ ಆರ್ ಒ ಎಸ್ ಬಂದ್ರೆ ಅವಾಗ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಆರ್ ಒ ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟು ಹಾಫ್ ಇಂಟು ಇಲ್ಲಿ ಬೇಸ್ ಏನಾಗುತ್ತೆ ಓ ಎಸ್ ಆಗುತ್ತೆ, ಹೈಟ್ ಬಂದ್ಬಿಟ್ಟು ಏನು ಆರ್ ಕ್ಯೂ ಆಗುತ್ತೆ. ಹೌದಾ? ಈಗ ವ್ಯಾಲ್ಯೂ ಏನಂತ ಬರೆಯೋಣ. ಓ ಎಸ್ ವ್ಯಾಲ್ಯೂ ಎಷ್ಟು ಅಂತ ನೋಡೋಣ. ಓಕೆ, ಈಗ ನೀವು ನೋಡಿದ್ರೆ ಓ ಎಸ್ ವ್ಯಾಲ್ಯೂ ನಥಿಂಗ್ ಬಟ್ ಏನು, ರೇಡಿಯಸ್ ಇದೆ ತಾನೆ. ಈಗ ನೀವು ನೋಡಿದ್ರೆ ಓ ಎಸ್ ಬಂದ್ಬಿಟ್ಟು ನಥಿಂಗ್ ಬಟ್ ಅದು ಏನದು, ರೇಡಿಯಸ್. ಓಕೆ, ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 5 ಆಗುತ್ತೆ. ಅದ್ರ ವ್ಯಾಲ್ಯೂ ಬಂದು 5 ಇಂಟು ಆರ್ ಕ್ಯೂ. ಓಕೆನಾ? ಈ ಆರ್ ಕ್ಯೂ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇನ್ನೊಂದು ಏರಿಯಾ ಆಫ್ ಟ್ರಯಾಂಗಲ್ ಆರ್ ಒ ಎಸ್ ನೋಡ್ರಿ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಈಕ್ವೇಶನ್ 4 ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಓ ಆರ್ ಎಸ್ ಏನಿದೆ 12 ಇದೆ. ಈಕ್ವೇಶನ್ 4 ಇಂದ ಏರಿಯಾ ಆಫ್ ಟ್ರಯಾಂಗಲ್ ಓ ಆರ್ ಎಸ್ ಎಷ್ಟು 12. ಸೊ ನಾನೇನ್ ಬರಿತೀನಿ, ಆರ್ ಒ ಎಸ್ ವ್ಯಾಲ್ಯೂ, ಏರಿಯಾ ಆಫ್ ಟ್ರಯಾಂಗಲ್ ಆರ್ ಒ ಎಸ್ ವ್ಯಾಲ್ಯೂ 12. ಓಕೆ, ಈಗೇನು ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 4 ಇಂದ ಬಂತು. ಓಕೆ, ಈಗ ಏನಾಗುತ್ತೆ, ಈ 2 ಮೇಲೆ ಹೋಗುತ್ತೆ. 12 ಇಂಟು 2 ಇಸ್ ಈಕ್ವಲ್ ಟು 5 ಇಂಟು ಆರ್ ಕ್ಯೂ ಆಯ್ತು. ಓಕೆ, ಆಮೇಲೆ 12 2 24. ಈ ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಇಸ್ ಈಕ್ವಲ್ ಟು ಆರ್ ಕ್ಯೂ ಆಯ್ತು. ಈಗ ನಾವೇನ್ ಮಾಡೋಣ, 24 ನ 5 ಇಂದ ಡಿವೈಡ್ ಮಾಡೋಣ. ಓಕೆ, ಈ ಡಿವೈಡ್ ಮಾಡಿದ್ರೆ 5 4 ಜಾ 20, ಎಷ್ಟು ಉಳಿತು 4 ಉಳಿತು, 0.0, 5 8 ಜಾ 40. ಹೌದಾ? ಸೊ ನಮ್ಗೆ ಆನ್ಸರ್ ಎಷ್ಟು ಬಂತು, 4.8 ಬಂತು. ಓಕೆ, ಸೊ ನಾನು ಇಲ್ಲಿ ಎರೇಸ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಸೊ 4.8 ಬಂತು. ಸೊ ಇದೊಂದು ಲೈನ್ ಹಾಕೋಣ. ಸೊ 4.8 is equal to ಆರ್ ಕ್ಯೂ. ಸೊ ನಥಿಂಗ್ ಬಟ್ ಆರ್ ಕ್ಯೂ ವ್ಯಾಲ್ಯೂ ಎಷ್ಟು, 4.8 ಮೀಟರ್ ಅಂತ ಗೊತ್ತಾಯ್ತು. ಓಕೆನಾ? ಸೊ ಈಗ ನೀವೇ ನೋಡಿದ್ರೆ ಆರ್ ಕ್ಯೂ ವ್ಯಾಲ್ಯೂ 4.8. ನಾನು ಏನ್ ಹೇಳಿದ್ದೆ ಇಲ್ಲಿ, ಈಕ್ವಲ್ ನೋಡಲಿ ಈಕ್ವೇಶನ್ 5 ಆರ್ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಎಂ.
ಅಂದ್ರೆ RQ 4.8 ಅಂತಂದ್ರೆ QM ಕೂಡ ಎಷ್ಟು 4.8 ಆಗುತ್ತೆ. ಸೊ ಇಲ್ಲಿ ಎಲ್ಲಿಂದ ಬಂತು ಫ್ರಮ್ ಈಕ್ವೇಶನ್ 5 ಇಂದ ನಾನು ಏನ್ ಬರಿಬಹುದು ಅಂದ್ರೆ RQ 4.8 ಇರೋದ್ರಿಂದ QM ಕೂಡ 4.8 ಅಂತ ಬರಿಬಹುದು. ಓಕೆ, ಸೊ ನಾನು ಇಲ್ಲಿ ಏನ್ ಬರಿತೀನಿ RQ is equal to QM is equal to 4.8. ಓಕೆ, ಎಲ್ಲಿಂದ ಇದು ಫ್ರಮ್ ಈಕ್ವೇಶನ್ 5 ಇಂದ ಅವ್ರಿಬ್ರು ಈಕ್ವಲ್ ಇರೋದ್ರಿಂದ ಇದು 4.8 ಇದ್ರೆ ಇದು ಕೂಡ 4.8. ಈಗ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು RM ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. ಸೊ ನಥಿಂಗ್ ಬಟ್ ಏನು ಡಿಸ್ಟೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಬಿಟ್ವೀನ್ ಏನ್ ಕಂಡುಹಿಡಬೇಕಾಯ್ತು ರೇಷ್ಮಾ ಅಂಡ್ ಮಂದೀಪ್ ನಥಿಂಗ್ ಬಟ್ RM. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್ ಇಸ್ ಈಕ್ವಲ್ ಟು ಏನು RM ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. ಈಗ RM ನ ಏನಂತ ಬರಿಬಹುದು ನೋಡ್ರಿ ನೀವೇ. ಓಕೆ, RM ನ ನಾನು ಟೋಟಲ್ ಇದು RM ನ ನಾನು RQ ಪ್ಲಸ್ QM ಅಂತ ಬರಿಬೋದಾ? RM ನ ಏನಂತ ಬರಿಬಹುದು RQ ಪ್ಲಸ್ QM ಅಂತ ಬರಿಬಹುದು. ಸೊ ಇಲ್ಲಿ ಏನ್ ಬರಿತೀನಿ RM ನ ನಾನು RQ ಪ್ಲಸ್ QM ಅಂತ ಬರಿತೀನಿ. ಓಕೆ, ನೀವೇ ನೋಡ್ರಿ RQ ವ್ಯಾಲ್ಯೂ ಎಷ್ಟು 4.8, ಆಮೇಲೆ QM ವ್ಯಾಲ್ಯೂ ಎಷ್ಟು 4.8. 4.8 ಪ್ಲಸ್ 4.8 ಏನಾಗುತ್ತೆ 9.6 ಮೀಟರ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್ ಬಂದ್ಬಿಟ್ಟು 9.6 ಮೀಟರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಇದ್ರ ಜೊತೆಗೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ರೆಫರ್ ಮಾಡ್ರಿ. ಓಕೆ, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಅಪ್ಡೇಟ್ ಇಲ್ಲ ನೋಟ್ಸ್ ಕೊಟ್ರ ಅಪ್ಡೇಟ್ ಏನಾದ್ರೂ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.